ಅದು ಇದು ಮಾಡ್ರಿ ಎಲ್ಲರೂ ಹೇಳ್ರಿ ಅಣ್ಣರಿಗೆ ಇಲ್ಲಿ ಇಸ್ಕೊಳ್ಳಿ ಸರ್ ಎರಡು JB ನಗರ ಒಂದು ಕಾಲೋನಿಯಲ್ಲಿ ಹೆಣ್ಮಕ್ಕಳು ಉದ್ಘಾಟನೆಗಾಗಿ ನಾನು ಪ್ರಾರಂಭಿಸಿದ್ದೆ. ಈ ಸಮಾರಂಭದಲ್ಲಿ ನನ್ನ ಜೊತೆಗೆ ನಗರಸಭೆಯ ಅಧ್ಯಕ್ಷರಾದಂಥ ಕೌಶಿಕಿದ್ದಾರೆ ಹಾಗೂ ನಾನು ಎಲ್ಲಿ ವಾರ್ಡ್ ನಂಬರ್ 13 ನಗರಸಭಾ ಸದಸ್ಯರಾದಂಥ ಹಾಗೂ ಸೂರರಾದಂಥ ಶಾಂತಿದ್ದಾರೆ. ಈ ಇದೇ ಬಡಾವಣೆಯ ನಾಮನಿರ್ದೇಶನ ಹೊಂದಿದಂಥ ನಗರಸಭಾ ಸದಸ್ಯರಾದಂಥ ಸಾಧುರವರೇ, ಪ್ರೇಮ್ ಹಾಗೂ ನಾಂಗೆ ಪ್ರೇಮ್ ಅವರೇ ಹಾಗೂ ಇಲ್ಲಿ ನಡೆದಂಥ ಎಲ್ಲ ನನ್ನ ಸೋದರರೇ ಹಾಗೂ ಸೋದರರೇ, ನಿಮ್ಮೆಲ್ಲರಿಗೂ ಜೈ ಭೀಮ್. ನನ್ನ ಪೀರಿಯಡ್ 6 ವರ್ಷ ಇತ್ತು. 6 ವರ್ಷದ 3 ವರ್ಷ ಕರ್ನಾಟಕ ಹೋಯಿತು. 3 ವರ್ಷದಲ್ಲಿ ಎಷ್ಟು ಸಾಧ್ಯ ಆದಷ್ಟು ಕೆಲಸ ನಮ್ಮ ಏರಿಯಾದಲ್ಲಿ, ನಮ್ಮ ಎಲ್ಲೆಲ್ಲಿ ಜಿಲ್ಲಾದ ಎಲ್ಲ ಜಿಲ್ಲೆ ಇದು ಅಲ್ಲ, ಗುಲ್ಬರ್ಗ ಜಿಲ್ಲೆದವರೆಗೂ ನಾನು ನಮ್ಮ ಈ ಓಣಿಗಳೆಲ್ಲ ಅಲ್ಲಿ ಹೆಚ್ಚಿಗೆ ಕೆಲಸ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಅದರಲ್ಲಿ ಇದು ಲಾಸ್ಟು ಅವಧಿಯಲ್ಲಿ ಇದೊಂದು ಅವಕಾಶ ನನಗೆ ಸಿಕ್ತು. ಒಂದು 20 ಹೈಮಾಸ್ಗಳು ಬಂದಿತ್ತು ನಮ್ಮ ಕಿಕಾಡಿನಿಂದ. ಅದರಲ್ಲಿ 4 ದೊಡ್ಡ, ಉಳಿದವೆಲ್ಲ ಚಿಕ್ಕದು ಹಳ್ಳಿಗಳಿಗೆಲ್ಲ ಹೋದವು. ಅವೆಲ್ಲ ಬರೀ SCP TSP ನಮ್ಮ SC ST ಓಣಿಯಿಂದ ಕೂಡಿಸ್ಕೊತಿತ್ತು. ಅದಕ್ಕಾಗಿ ನಾನು ಕೆಲವು ಓಣಿಗಳ ಆಯ್ಕೆ ಮಾಡಿದೆ. ಅದರಲ್ಲಿ ನನ್ನ ಓಣಿನೂ ಬಂತು. ಆಮೇಲೆ ಈ ಪ್ರಶಾಂತ್ ದೊಡ್ಡವರ ಒಂದು ಏರಿಯಾದಲ್ಲಿ 3 ಹೈಮಾಸ್ಗಳು ಬಂತು. ಇಲ್ಲಿ ಒಂದು 4. ಇನ್ನೂ ಉಳಿದೆಲ್ಲ ಹಳ್ಳಿಗಳಿಗೆ ಅಂದರೆ ಎಲ್ಲ ನಮ್ಮ SC ಓಣಿ ST ಓಣಿಗಳಲ್ಲೇ ಹೋದೆವು ಮಾಡಿದ್ವಿ. ಅದಕ್ಕೆ ಒಂದು ಯಾವತ್ತೂ ನಮ್ಗೆ ಅವಕಾಶ ಸಿಕ್ಕಾಗ ನಾವೊಂದು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು, ಯಾಕಂದ್ರೆ ನಾವು ಹೋರಾಟದಿಂದ ಮೇಲೆ ಬಂದಿದ್ದೀವಿ. ನಮಗೆ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೀರ್ವಾದದಿಂದ ನಮಗೆ MLC ಆಯ್ಕೆ ಆಗಿತ್ತು. ಅದನ್ನು ಈಗ ಲಾಸ್ಟ್ ಈ ಕಳೆದ ಜೂನ್ 17ಕ್ಕೆ ನಾನು ಪೀರಿಯಡ್ ಮುಗಿತು. ಆ ಅವಧಿಯಲ್ಲಿದ್ದಾಗ ಇದು ಸೆಕ್ಷನ್ ಮಾಡಿದ್ದೆ. ಅದಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಆಗಿದೆ. ಆ ಹೈಮಾಸ್ ಲೈಟ್ನ ಸದುಪಯೋಗ ಪಡಿಸ್ಬೇಕು. ಯಾಕಂದರೆ ಅದಕ್ಕೆ ಮೇಂಟೈನ್ ಮಾಡ್ಬೇಕು. ನೀವು ನೋಡ್ತಾ ಇರಬೇಕು, ಕೆಲವು ಹುಡುಗರು ಆಟ ಆಡ್ಕೊಂಡು ಹಾಳು ಮಾಡ್ತಾರೆ. ಅದನ್ನು ನೀವು ನೋಡ್ಬೇಕು. ಅಲ್ಲಿ ಪಕ್ಕದ ಮನೆಯವರು ಹೆಚ್ಚಿಗೆ ನೋಡ್ತಾ ಇರ್ಬೇಕು. ಇಲ್ಲಿ ಎದುರು ಮನೆಯವರು ಡೈರೆಕ್ಟ್ ಕಾಣ್ತದೆ. ಅದಕ್ಕೆ ಹೆಚ್ಚಿಗೆ ನೋಡ್ಕೊತಿದ್ರೆ ಅದಕ್ಕೆ ಮೇಂಟೆನೆನ್ಸ್ ಮಾಡೋಕೆ 1 ವರ್ಷ ಕಾಲ ಅವರು ಗುತ್ತಿಗೆ ಮಾಡ್ತಾನೆ. 1 ವರ್ಷ ತನಕ ಏನಾದರೂ ಅವನೇ ಬಂದು ರಿಪೇರಿ ಮಾಡ್ತಾನೆ. ನೀವು ಏನಾರ ಆದ್ರೆ ಅವ್ರಿಗೆ ಮಾಹಿತಿ ಕೊಡಬೇಕು ಅಷ್ಟೇ. सभी को आदाब, सभी को नमस्ते। मेरे सीनियर नेता अरविंद कुमार अल्ली MLC साहब, मेरे साथी दोस्त प्रशांत दोड्डी साहब और नॉमिनेट काउंसलर मेरे साथी यहाँ पर हेमस के इनाग्रेशन को आए थे अल्ली साहब के साथ। बहुत अच्छा लगा। इतनी अंदर फर्स्ट टाइम आए हम। यहाँ का स्वभाव देख के हमें बहुत खुशी हुई। और आपकी जो समस्या है, जिस घर को भी नंबर नहीं है, गवर्नमेंट एक B खाता बोल के एक रेगुलेशन पास की है पूरे कर्नाटक स्टेट में। जितने भी मकान को नंबर नहीं है वो टैक्स नहीं ले रहे। इसलिए अब आपको एक खुशखबरी है कि 1 महीने के अंदर हम हर घर को नंबर देकर टैक्स लेंगे। B खाता बोल के सिद्धरामैया साहब एक रेगुलेशन पास करके दिए हैं पूरे स्टेट को, इधर को नहीं, पूरे स्टेट को, कर्नाटक स्टेट में। तो जितने भी लोगों के घर को नंबर नहीं है वो हमारे कन अपने डॉक्यूमेंट ला के B खाता बना के आपको है ना, आप ओनर है इस घर के, ये घर आपका है बोल के हम खुद टैक्स लेके आपको देंगे। ये रेजोल्यूशन पास हुआ है, हम आपको बना के देंगे। और मैं अरली भाई के बारे में कितना भी बोला तो कम है, क्योंकि वो शुरू से स्ट्रगल करके आए सो है। अगर उनको और एक बार चांस मिलता था हम बहुत खुश होते थे, क्योंकि उनसे सीखने को मिलता था। ऑफिसर उनको देख के ऐसा घबराते थे। उनका वो है
काम कराने का काम तो हम भी करते हैं, उन्होंने भी करते हैं और भी करते हैं, मगर उन्होंने काम कराने का तरीका अलग था अल्डी भाई का। हम उनको बहुत दिल से ये करते हैं। इतना कहते हैं मैं आप सब लोगों का धन्यवाद।